ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮೊನ್ನೆ 7th ಪೇ ಕಮಿಷನ್ನು ಎಲ್ಲರಿಗೂ ಒಂದು 7ನೇ ವೇತನ ಆಯೋಗವನ್ನು ಕೊಟ್ಟಿದೆ. ಇದರಲ್ಲಿ ಹೊಸದಾಗಿ ಏನು ನೌಕರಿ ಮಾಡ್ತಾ ಇದ್ದಾರೆ ಅವರುಗಳಿಗೆ ಒಂದಷ್ಟು ಕ್ಯಾಲ್ಕುಲೇಷನ್ಸನ್ನು, ಅವರ ವೇತನ ಎಷ್ಟಾಗಿದೆ ಏನು ಅನ್ನೋದನ್ನು ಕ್ಯಾಲ್ಕುಲೇಷನ್ಸನ್ನು ನೋಡಿದ್ವಿ. ಇವತ್ತಿನ ಸ್ಲೈಡಲ್ಲಿ ನಿವೃತ್ತಿಯ ನಂತರ ಅವರು ಈಗೇನು ಪೆನ್ಷನ್ ತೊಗೊಳ್ತಾ ಇದ್ದಾರಲ್ಲ ಅವ್ರಿಗೆ ಪೆನ್ಷನ್ನು ಎಷ್ಟು ಬರುತ್ತೆ ಹೇಗೆ ಅನ್ನೋದನ್ನು ಒಂದು 2 ನಿಮಿಷ, ಅದು ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ, ನೋಡ್ಕೊಂಬರೋಣ. ತುಂಬ ಸರಳವಾಗಿದೆ, ಯಾರು ಬೇಕಾದ್ರೂ ಇದು ಮಾಡ್ಕೋಬೋದು. ಈಗ ನೋಡಿ, ಪೆನ್ಷನ್ನು 2022ರಲ್ಲಿ ಜುಲೈ 2022ರಲ್ಲಿ ಅವರ ಬೇಸಿಕ್ಕು 12,500 ಇದೆ ಅಂತ ಇಟ್ಕೊಳ್ಳೋಣ. 12,500 ಅವರ ಬೇಸಿಕ್ ಇದೆ. ಅದಕ್ಕೆ ಏನಪ್ಪ 27.5% ಫಿಟ್ಮೆಂಟು, 27.5% ಗೌರ್ಮೆಂಟ್ ಕೊಟ್ಟಿರೋದು. ಈಗ ಈ 27.5% ಫಿಟ್ಮೆಂಟ್ ಕೊಟ್ಟರೆ ಈ ಫಿಟ್ಮೆಂಟ್ಗೆ ಎಷ್ಟಾಗುತ್ತೆ? ಸೊ 12,500 ಇಂಟು 27.5 ಡಿವೈಡೆಡ್ ಬೈ 100. ಇದು ಸ್ಟೆಪ್ 1 ನೀವು ಮಾಡ್ಕೋಬಹುದು ಆರಾಮಾಗಿ. 12,500 ಇಂಟು 27.5 ಡಿವೈಡೆಡ್ ಬೈ 100 ಹೊಡೆದ್ರೆ ನೀವು ಕ್ಯಾಲ್ಕುಲೇಟರಲ್ಲಿ ನಿಮಗೆ 3,437 ರೂಪಾಯಿ 50 ಪೈಸೆ ಬರುತ್ತೆ. ಈಗ ನೀವೇನಪ್ಪ, ನಿಮ್ಮ ಬೇಸಿಕ್ಕು 2022ಕ್ಕೆ ಏನಿದೆ ನೀವು ಅದನ್ನೇ ಹಾಕ್ಕೋಬೋದು. ಆವಾಗ ನೀವು ಫಿಟ್ಮೆಂಟ್ ಎಷ್ಟು ಬಂದಿದೆ ಗೊತ್ತಾಗುತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2ನಲ್ಲಿ 31% DA. ಇದಕ್ಕೆ ಯಾವುದಕ್ಕೆ? ಬೇಸಿಕ್ 12,500 ಇಂಟು 31% DA ಕ್ಯಾಲ್ಕುಲೇಟ್ ಮಾಡಿದರೆ ಎಷ್ಟು ಬರುತ್ತೆ? 12,500 ಇಂಟು 31 ಡಿವೈಡೆಡ್ ಬೈ 100 ಮಾಡಿದರೆ ನಮಗೆ ಎಷ್ಟು ಬರುತ್ತೆ? 3,875 ರೂಪಾಯಿ ಬರುತ್ತೆ. ಈಗ ಈ 3 ಕೂಡ್ಬಿಡೋಣ ನಾವು. ಓಕೆ, 0 7 7 0 7 0 7 7 5 12 12ಕ್ಕೆ ದಶಕ 1 7 1 8 8 3 11 ದಶಕ 1 8 1 9 9 4 13 13 1 5 13 14 15 16 17 18 ದಶಕ 1 3 1 4 4 3 7 7 2 9 9 1 ಇಲ್ಲಿ 1. ಸೊ ಈಗಿನ ನಿಮ್ಮ ವೇತನ 19,812 ರೂಪಾಯಿ ಆಗುತ್ತೆ ಆ್ಯಸ್ ಪರ್ 7th ಪೇ. ಓಕೆನಾ? 70 ವರ್ಷ ಮೇಲ್ಪಟ್ಟವರಿದ್ದರೆ 70 ವರ್ಷ ಮೇಲ್ಪಟ್ಟವರಿದ್ದರೆ ಇದಕ್ಕೆ 10% ಹೆಚ್ಚಿಗೆ ಕೊಡ್ತಾರೆ ಮತ್ತೆ ಸರ್ಕಾರ. ಈ 70 ವರ್ಷ ಮೇಲ್ಪಟ್ಟ ನೌಕರರಿಗೆ ಈ 10% ಅಂದರೆ 10% ಅಂದರೆ ತುಂಬ ಸುಲಭ, 1,981 ರೂಪಾಯಿ ಇಂಟು 10%. 10 ಡಿವೈಡೆಡ್ ಬೈ 100 ಮಾಡಿದರೆ ಇದು 1,981 ಬರುತ್ತೆ 70 ವರ್ಷ ಮೇಲಾಗಿದ್ದರೆ. ಓಕೆನಾ? 2 1 3 8 1 9 9 8 17 ದಶಕ 1 9 1 10 1 11 ದಶಕ 1 21,793 ರೂಪಾಯಿ ಈಗಿನ ನಿಮ್ಮ ವೇತನ. ಓಕೆ, ಹೀಗೆ ನಾವು ಈಗ ಈ ಸ್ಯಾಲ್ರಿ ಯಾವಾಗ ಬರುತ್ತೆ ಅಂದರೆ 1/8/2024ಕ್ಕೆ ನೀವು ಈ ಪೆನ್ಷನನ್ನು ತಗೊಳ್ಳೋಕ್ಕೆ ಎಲಿಜಿಬಲ್. ಸೊ ಇದು ಸಿಂಪಲ್ಲಾಗಿ ಪಿಂಚಣಿ ಲೆಕ್ಕಾಚಾರ ಮಾಡೋ ಒಂದು 7ನೇ ವೇತನದ ಪ್ರಕಾರ ಈ ರೀತಿಯಾಗಿ ಮಾಡ್ಕೋಬೋದು. ನೀವು ಬೇಕಾದ್ರೆ ಈ ಸ್ಟೆಪ್ 1 ಏನು ಮಾಡ್ಕೋಬೇಕು? ಫಿಟ್ಮೆಂಟ್ ಮಾಡ್ಕೋಬೇಕು. ಸ್ಟೆಪ್ 2ನಲ್ಲಿ ಏನು ಮಾಡ್ಕೋಬೇಕು? DA ಆ್ಯಡ್ ಮಾಡ್ಕೋಬೇಕು. ಇಲ್ಲಿಗೆ ಮುಗೀತು. ನೀವು 70 ವರ್ಷದ ಮೇಲ್ಪಟ್ಟಿದ್ರೆ 3ನೇ ಸ್ಟೆಪ್ಗೆ ಹೋಗಬೇಕು. ಏನು? 10% ಆ್ಯಡ್ ಮಾಡ್ಕೋಬೇಕು. ದಟ್ಸ್ ವೆರಿ ಕ್ಲಿಯರ್ ಆಗ್ಬೋದಲ್ಲ? ಸೊ ಐ ಹೋಪ್ ದಿಸ್ ಈಸ್ ಹೆಲ್ಪ್ಫುಲ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು. ನಮಸ್ತೆ.